ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ನಾನು ಸಿಂಪಲ್ ಆದಂಥ ಸ್ಲ್ಯಾಂಟಿಂಗ್ ಆರ್ಚ್ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೆ ಮತ್ತು 10 ಇಲ್ಲಾಂದರೆ 11 ನಂಬರ್ ಕ್ರೋಶಾ ನೀಡಲ್ ತಗೊಂಡ್ರು ಕೂಡ ನಡೆಯುತ್ತೆ. ಅದಾದ್ಮೇಲೆ ನಾನಿಲ್ಲಿ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2 ಟೈಮ್ಸ್ ಲಾಕ್ ಆದಮೇಲೆ ಚೈನ್ನ ಹಾಕ್ಕೊಳ್ಬೇಕು. ಇಲ್ಲಿ 5 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇವೆ. ಈ ಗ್ಯಾಪಲ್ಲಿ ಬಂದು ನಾವು ಕುಚ್ಚು ಕಟ್ಟಲಿಕ್ಕೋಸ್ಕರ 5 ಚೈನ್ನ ಹಾಕ್ಕೊಳ್ಳೋದು. ಈ ರೀತಿ ಸೂಜಿನ ಬಟ್ಟೆಗೆ ಹಾಕಿ ದಾರನ ತಂದು 2 ಸೇರಿ 1 ಮಾಡೋದು. ಇದನ್ನು ನಾವು ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಬೇಕು. ನಾ ಇಲ್ಲಿ 2 ಸಲ ಮಾಡ್ಕೊಳ್ತೇನೆ ಸಿಂಗಲ್ ಕ್ರೋಶಾ. ನೀವು ಕುಚ್ಚು ಮತ್ತು ಆರ್ಚಿಗೆ ಗ್ಯಾಪ್ ಜಾಸ್ತಿ ಬೇಕಿದ್ದಲ್ಲಿ 3 ಇಲ್ಲ 4 ಲಾಕ್ ಕೂಡ ಮಾಡ್ಕೊಳ್ಬೋದು. ಅದಾದ್ಮೇಲೆ ನಾನು ಇಲ್ಲಿ ದಾರನ ಮೇಲ್ಕೊಳ್ಕೊಂಡು ಬಿಗ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಡಿಸೈನ್ ಬೇಕಾದರೆ ಬೀಡ್ನ ತಗೊಳ್ಬೋದು, ಆದರೆ ದೊಡ್ಡ ಸೈಜ್ ಬೀಡ್ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸೂಜಿ ಮೇಲೆ 1 ಸಲ ದಾರನ ಸುತ್ತಕೊಂಡು ಒಂಚೂರು ಕ್ರಾಸ್ ಆಗಿ ಈ ರೀತಿ ಟ್ರಯಾಂಗಲ್ ಶೇಪ್ ಬರೋ ಥರ ನೋಡಿಕೊಂಡು ಸೂಜಿನ ಹಾಕಿ ದಾರನ ಇಟ್ಕೊಂಡು ಎರಡಕ್ಕೊಂದು ಮಾಡ್ಕೊಳ್ಬೇಕು. ಅಂದರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಸ್ವಲ್ಪ ಲೆಂತ್ ಜಾಸ್ತಿ ಬರೋ ರೀತಿ ಎಳ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 2 ಚೈನ್ ಆದಮೇಲೆ ಸೂಜಿ ಮೇಲೆ 1 ಸಲ ದಾರನ ಸುತ್ತಕೊಂಡು ಆ ಡಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡಕ್ಕೊಂದು ಮಾಡಬೇಕು. ಅಂದರೆ ಡಬಲ್ ಕ್ರೋಶನ ಈ ಗ್ಯಾಪಲ್ಲಿ ಫಿಲ್ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಟೋಟಲ್ ಆಗಿ 12 ಡಬಲ್ ಕ್ರೋಶನ ಈ ಗ್ಯಾಪಲ್ಲಿ ಬಂದು ಫಿಲ್ ಮಾಡಬೇಕು. ಫುಲ್ಲು ಫಿಲ್ ಮಾಡ್ಕೊಂಡು ಆಗಿದೆ ನೋಡಿ. ಈ ರೀತಿ 12 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ನೀವು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿ ಬಟ್ಟೆಗೆ ಕೂಡ ಲಾಕ್ ಮಾಡ್ಕೊಳ್ಬೋದು. ನಾನು ಹಾಗೆ ಮಾಡ್ತೇನೆ. ಅದಾದಮೇಲೆ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು 2 ಸಲ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಬಟ್ಟೆನ ತಿರುಗಿಸ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ 2 ಚೈನ್ ಆದಮೇಲೆ ಸೂಜಿ ಮೇಲೆ 1 ಸಲ ದಾರನ ಸುತ್ತಕೊಂಡು ಡಬಲ್ ಕ್ರೋಶಾ ಮೇಲೆ ಒಂದು ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು ಮಾಡೋದು. ಅಂದರೆ ಪ್ರತಿಯೊಂದು ಡಬಲ್ ಕ್ರೋಶದ ಮೇಲೆ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ಫುಲ್ಲು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ 2 ಚೈನ್ ಮಾಡ್ಕೊಂಡಿರ್ತೀವಲ್ವ, ಅದ್ರ ಮೇಲೆ ಏನು ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತುಂಬ ಈಸಿ ಇದೆ. ಫುಲ್ ಡಿಸೈನ್ ಬಂದು ಡಬಲ್ ಕ್ರೋಶನೇ ಬರೋದ್ರಿಂದ ಬಿಗಿನರ್ಸ್ ಕೂಡ ತುಂಬ ಆರಾಮಾಗಿ ಈ ಡಿಸೈನ್ನ ಬಂದು ಟ್ರೈ ಮಾಡ್ಬೋದು. ಸ್ವಲ್ಪ ಗ್ರ್ಯಾಂಡ್ ಆಗಿ ಬರುತ್ತೆ. ಇಲ್ಲಿ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿ ಈ ರೀತಿ ಬಟ್ಟೆನ ತಿರುಗಿಸ್ಕೊಳ್ತೇನೆ. ತಿರುಗಿಸ್ಕೊಂಡು ಇಲ್ಲಿಂದ 2 ಚೈನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆ ಚೈನ್ ಮಾಡ್ಕೊಂಡಿದ್ವಲ್ಲ ಅದೇ ಗ್ಯಾಪಲ್ಲಿ ಮೇಲೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು ಮಾಡ್ಕೊಳ್ಬೇಕು. ಅಂದರೆ ಇದರಲ್ಲಿ ಒಂದು ಹೋಲಲ್ಲಿ 2 ಕಂಬ ಆದಂಗೆ ಕನ್ಸಿಡರ್ ಮಾಡೋದು. ನೆಕ್ಸ್ಟ್ ಹೋಲಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತೇನೆ. ಅದೇ ಹೋಲಲ್ಲಿ ಇನ್ನೊಂದ್ಸಲ ಡಬಲ್ ಕ್ರೋಶ. ಪ್ರತಿಯೊಂದು ಹೋಲಲ್ಲಿ 2 ಸಲ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಅಂದರೆ ಟೋಟಲ್ ಆಗಿ ನಾನು 4 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸೂಜಿಯಲ್ಲಿ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಸೂಜಿನ ದಾರನ ಸುತ್ತಕೊಂಡು ಒಂದು ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಎರಡಕ್ಕೊಂದು ಮತ್ತೆ ಸೂಜಿ ಮೇಲೆ ದಾರನ ಹಾಕೊಂಡು ದಾರನ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು ಮಾಡ್ಕೊಳ್ಳೋದು. 4 ಕಂಬ ಎಲ್ಲ ಟೋಟಲ್ ಆಗಿ 4 ಕಂಬ ಆದ್ಮೇಲೆ
ನೋಡಿ 4ನೇ ಕಂಬ ಹಾಕ್ತಾ ಇದ್ದೀನಿ. 4ನೇ ಕಂಬ ಆದ್ಮೇಲೆ ಸೂಜಿಯಿಂದ ದಾರನ ಮೇಲೆ ಕೇಳ್ಕೊಂಡು ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ತುಂಬಾ ಈಸಿ ಇದೆ, ಎಲ್ಲೂ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ. ಫುಲ್ ಕ್ರೋಶ ಡಿಸೈನ್ ಅಲ್ಲಿ ಬರೀ ಡಬಲ್ ಕ್ರೋಶನೇ ಇರೋದ್ರಿಂದ ತುಂಬಾ ಈಸಿ ಆಗಿರುತ್ತೆ. ನಿಮ್ಗೊಂದ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ. ಈ ರೀತಿ ಫುಲ್ ಆರ್ಚ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಹಾಕೋದಕ್ಕೆ ನಾನು ಟ್ರೈ ಮಾಡಿ. ನೋಡಿ, ಇವಾಗ ಲಾಸ್ಟ್ ಅಲ್ಲಿ ಒಂದು ಬೀಡ್ನ ಆ್ಯಡ್ ಮಾಡಿಕೊಂಡು 4 ಕಂಬಗಳನ್ನ ಹಾಕೊಂಡು ಡಿಸೈನ್ ಮುಗಿಸೋದು. ಮತ್ತೆ ಎಂಡಲ್ಲಿ ಬೀಡ್ ಹಾಕೋ ಅವಶ್ಯಕತೆ ಇಲ್ಲ. ಈ ರೀತಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ 2 ಚೈನ್ ಮೇಲೆ ಏನ್ ಗ್ಯಾಪ್ ಇರುತ್ತೆ ಅಲ್ಲಿ 2 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಕಾಣಿಸುತ್ತೆ ಫೈನಲ್ ಆಗಿ ಡಿಸೈನ್. ಅದಾದ್ಮೇಲೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಆರ್ಚ್ಗಳು ತುಂಬಾ ಸ್ಟಿಫ್ ಆಗಿರುತ್ತೆ, ಈ ರೀತಿ ಕಾಣಿಸುತ್ತೆ. ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಸಲ ಲಾಕ್ ಮಾಡ್ಕೊಳ್ತೀನಿ, 3 ಸಲ ಕೂಡ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ 3 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಲಾಕ್ ಮಾಡ್ಕೊಳ್ಳೋದ 3 ಟೈಮ್ಸ್ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ಲಾಕ್ ಆದ್ಮೇಲೆ 5 ಚೈನ್ ಹಾಕೊಳ್ತಾ ಇದ್ದೀನಿ. ಕುಚ್ಚಿಗೆ 5 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ತುಂಬಾ ಬೇಗ ಆಗೋಗ್ಬಿಡುತ್ತೆ. ತುಂಬಾ ಈಸಿ ಇದೆ, ಒಂದ್ಸಲ ಟ್ರೈ ಮಾಡಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ಅದಾದ್ಮೇಲೆ ನಾನಿಲ್ಲಿ 2 ಸಲ ಬಟ್ಟೆಗೆ ಲಾಕ್ ಮಾಡಿ ದಾರನ ಮೇಲೆ ಕೆಳ್ಕೊಂಡು ಬಿಗ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸೂಜಿ ಮೇಲೆ ದಾರನ ಸುತ್ಕೊಂಡು ಈ ರೀತಿ ನೀಡನ್ನ ಕ್ರಾಸ್ ಆಗಿ ಇಟ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು ಮಾಡ್ಕೊಳ್ತಾ ಇದ್ದೀನಿ. ಇವ್ರು ದಾರನ ಮೇಲೆ ಕೇಳ್ಕೊಳ್ಬೇಕಂದ್ರೆ ನಮಗೆ ಉದ್ದ ಬರಬೇಕು ಕಂಬ, ಅದಕ್ಕೋಸ್ಕರ. ಅದಾದ್ಮೇಲೆ ನೋಡಿ, ಈ ರೀತಿ 2 ಚೈನ್ ಹಾಕೊಳ್ಳೋದು, ಆ ಡಬಲ್ ಕ್ರೋಶದಲ್ಲಿ 12 ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋದು. ಇಷ್ಟೇ, ತುಂಬಾ ಈಸಿ. ಒಂದ್ಸಲ ನೋಡ್ಕೊಂಡ್ರೆ ಏನು ಡೌಟ್ಸ್ ಬರೋದಿಲ್ಲ, ಈಸಿಯಾಗಿ ಫಿನಿಶ್ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಈ ದಾರನ ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಕಾಣಿಸುತ್ತೆ ಫೈನಲ್ ಆಗಿ. ನಾನು ಇದಕ್ಕೆ 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. 230ರಿಂದ 150ವರೆಗೂ ದಾರನ ಎಳೆನ ಕುಚ್ಚು ಕಟ್ಕೊಳ್ಬೋದು. ನೋಡಿ, ಕುಚ್ಚು ಕಟ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಫೈನಲ್ ಆಗಿ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರೀಸ್ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇನ್ನೂ ಗ್ರ್ಯಾಂಡ್ ಬೇಕಿದ್ದಲ್ಲಿ ಆರ್ಚ್ ಮೇಲೆ ನೀವು ಸ್ಟೋನ್ದು ಚೈನು ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.